ಇದನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ದಾಖಲಾತಿ ಆಂದೋಲನ ಶಿಕ್ಷಣ ಇಲಾಖೆಯ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಕ್ರಿಯಾಶೀಲ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಸರ್ ಅವರೇ, ಹಾಗೆ ಸಾಧನಕ್ಕಿಂತ ಚುರುಕಾಗಿರ್ತಕ್ಕಂಥ ಮತ್ತೊಬ್ಬ ನಮ್ಮ ಸಹೋದರಿ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಮಣಿ ಮೇಡಮ್ ಹಾಗೂ ಈ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ಹಾಗೂ ಈ ಭಾಗದ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಜಜೂರ ಸರ್ ಅವರೇ, ಆಗಿರ್ತಕ್ಕಂಥ ಶ್ರೀಮತಿ ರಾಧಿಕಾ ರಾಜಶೇಖರ್ ಮೇಡಮ್ ಅವರು, ಗ್ಯಾರಂಟಿ ಸಂಸ್ಥೆ ಸದಸ್ಯರಾಗಿರ್ತಕ್ಕಂಥ ಗುರುದೇವ್ ಅವರು, ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ SDMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ, ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ವಿಜಯ ಕರ್ನಾಟಕದ ಪ್ರಕಾಶ್ ಸರ್ ಅವರೇ, ಸಂಯುಕ್ತ ಕರ್ನಾಟಕದ ರಾಮಕೃಷ್ಣ ಸರ್ ಅವರೇ, ಹಾಗೂ ನಮ್ಮ ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯರಿಗೆ ಇದುವರೆಗೆ ಏನು ನಮ್ಮ ಜಗೀರ ಸರ್ ಅವರು ಹೇಳ್ತಾ ಇದ್ರು ಅದನ್ನು 100% ವಾಸ್ತವಾಂಶ ಸತ್ಯ. ಯಾಕಂತಂದ್ರೆ ನಾನು ಶಾಲೆ ಬಂದಾಗ ಬರೀ 50 ಮಕ್ಕಳು ಇದ್ದಂತ ಶಾಲೆ, ಮಕ್ಕಳ ಸೈಲೆಂಟ್ ಶಾಲೆ ಬರಬೇಕಾದ್ರೆ ಭಯ ಆಗ್ತಿತ್ತು. ನಾನು ನಮ್ಮ SKP ಮೇಡಮ್ ಅವರು, ಶಾಲಾ ಮೇಡಮ್ ಅವರಿಗೆ ಈ ಶಾಲೆಯ ಶಿಕ್ಷಕರು ಯಾವ ಕನ್ನಡ ನಮ್ಮ ಮೇಲೆ ಬೀಳುತ್ತು ಅಂತಕ್ಕಂಥ ಭಯದ ವಾತಾವರಣದಲ್ಲಿ ನಾವು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನೆನಪಿಸಬೇಕಾಗಿರ್ತಕ್ಕಂಥದ್ದು ಏನು ಚಿಂತಕರಾಗಿರ್ತಕ್ಕಂಥ ಸೂಲಬೆಲೆ ಚಕ್ರವರ್ತಿ ಸಾರು. ನಾವು ಕೋವಿಡ್ ಸಂದರ್ಭದಲ್ಲಿ ಒಂದು ವೆಬ್ಸೈಟ್ ಅನ್ನು ಮಾಡಿಸಿದ್ವಿ. DVG ಶಾಲೆ ಹಾಳಾಗಿದೆ, ಬಿದ್ದು ಹೋಗುವಂತಹ ಸಂದರ್ಭ ಇದು. ಕರ್ನಾಟಕದ ಹೆಮ್ಮೆಯ DV ಗುಂಡಪ್ಪನವರ ಹುಟ್ಟಿದ ಮನೆ. ಯಾರಾದರೂ ದಾನಿಗಳು ಈ ಶಾಲೆಗೆ ಸಹಾಯ ಮಾಡಿ ಅಂತಕ್ಕಂಥದ್ದು ನಾವು ಸೂಲಬೆಲೆ ಚಕ್ರವರ್ತಿಯ ಮುಖಾಂತರವಾಗಿ ಒಂದು ವೆಬ್ಸೈಟ್ ಮಾಡಿ ಆಗ ದೇಶ ವಿದೇಶಗಳ ಪ್ರಚಾರ ಆಗುತ್ತೆ. ಅವಾಗ ಅನೇಕ ದಾನಿಗಳು ಮುಂದೆ ಬರ್ತಾರೆ. ಅದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಗೌರವಾನ್ವಿತ ರಾಜಶೇಖರ್ ಸರ್ ಅವರು ಮತ್ತು ನಮ್ಮ ಜಗೀರ ಸರ್. ಅದನ್ನ ರಾಜಶೇಖರ್ ಸರ್ ಅವರು ಮಾತಾಡಿದ್ರು, ಸರ್ ನಾನು ಹಿಂದೆ ಇದ್ದೇನೆ, ನೀವು ಮುನ್ನುಗ್ಗಿ ಅದೇನು ಬೇಕಾದ್ರಾಗಲಿ ನಾನು ನೋಡ್ಕೊಳ್ತೀನಿ ಆಡಳಿತಾತ್ಮಕವಾಗಿ ಅಂತ ನಮ್ಮ ರಾಜಶೇಖರ್ ಸರ್ ಮತ್ತು ಯಡಿಯೂರ ಸರ್ ಅವರು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟು ಧೈರ್ಯ ತುಂಬಿ ನನ್ನನ್ನು ಮುದುಗುವಂತ ಮಾಡ್ತಾರೆ. ಯಾಕಂತಂದ್ರೆ ಕಟ್ಟಡವನ್ನ ಕೆಡಬಾರದು ಅಂತ ಹೇಳ್ಬಿಟ್ಟು ಅನೇಕ ಜನ ಅನೇಕ ರೀತಿಯಲ್ಲಿ ನಮಗೆ ಕಿರುಕುಳಗಳನ್ನ ತೊಂದರೆಗಳನ್ನ ಮಾಡುವಂತಹದ್ದು ಕೂಡ ಬೇಕಾದಷ್ಟು ಉಂಟು. ಅದೆಲ್ಲದಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ರಾಜಶೇಖರ ಮತ್ತು ಯಡಿಯೂರ ಸರ್. ಅದಕ್ಕೆ ನಾನು ಮೊದಲಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇವರಿಬ್ಬರ ಸಂತಾನದಿಂದ ಇಂಥ ದುರ್ಗಾಕಾರವಾದಂತಹ ನಗರ ಆಗಿದೆ. 50 ಮಕ್ಕಳಿದ್ದಂತಹ ಒಂದು ಮಕ್ಕಳ ದಾಖಲಾತಿ ಇವತ್ತು 900 ಮಕ್ಕಳಿಗೆ ಮುಟ್ಟಿದೆ. ಆಮೇಲೆ ನಮ್ಮ ಜಗೀರ ಸರ್ ಅವರಿಂದ ಹೇಳ್ತಿದ್ರು, ಸರ್ ನಮ್ಮ ಮೈನಾರಿಟಿ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಒಂದಿಷ್ಟು ಕಷ್ಟ ಆಗುತ್ತೆ ಸರ್, ಸಾಧ್ಯವಾದರೆ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿ. ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮಕ್ಕಿಂತ ಹೆಚ್ಚಿಗೆ ಆಂಗ್ಲ ಮಾಧ್ಯಮಕ್ಕೆ ನಮ್ಮ ಪೋಷಕರು ಮಕ್ಕಳನ್ನು ದಾಖಲು ಮಾಡುತ್ತಿದ್ದಾರೆ.
ನಾವು ಮೇ ರಾಜ್ಯದಲ್ಲಿ ನಾವು ಮನೆಯಲ್ಲಿರಲಿಲ್ಲ. ನಾವು ಸದಾ ಭಾಗವನ್ನು ತೆಗೆದು ಈಗಾಗಲೇ 150ಕ್ಕಿಂತ ಹೆಚ್ಚಿನ ಮಕ್ಕಳು ಈ ವರ್ಷದಲ್ಲಿ ದಾಖಲಾಗಿದ್ದಾರೆ. 150ಕ್ಕಿಂತ ಹೆಚ್ಚಿನ ಮಕ್ಕಳು ಮೇ 15ರಿಂದ ಈ ದಿನದವರೆಗೂ ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ. ಏನಿವತ್ತು ಪ್ರತಿಷ್ಠಿತ ಶಾಲೆಗಳು, ಖಾಸಗಿ ಶಾಲೆಗಳಿಂದ ಇವತ್ತು ಮಕ್ಕಳು ನಮ್ಮ ಶಾಲೆಗೆ ವಾಪಸ್ ಬಂದಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಏನಂತಂದ್ರೆ ನಮ್ಮಲ್ಲಿ ಒಳ್ಳೆಯ ನೂತನ ಅಂತ ಅನುಭವಸ್ಥ ಸಿಬ್ಬಂದಿ ವರ್ಗ ಇದೆ. ಜೊತೆಗೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡತಕ್ಕಂಥ ನಮ್ಮ ಇಲಾಖೆಯ ಉತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಉತ್ತಮ ಇಸಿಒಗಳಿದ್ದಾರೆ. ಸರ್ಕಾರ ಏನು ನಮಗೆ ನೀಡಿರತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಇವತ್ತು ನಮ್ಮ ಶಾಲೆಗೆ ಕಲ್ಪಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದೇ ಇರುವಂತಹ ಒಂದು ಉತ್ತಮ ಕೆಲಸವನ್ನ ನಮ್ಮ ಇಬ್ಬರ ಇಸಿಒಗಳು ಕೂಡ ಮಾಡಿದ್ದಾರೆ. 1ನೇ ತಾರೀಕು ಇವತ್ತು ಇಡೀ ಮುಳಬಾಗಿಲು ತಾಲೂಕಿನಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ಕೂಡ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನ ಮುತುವರ್ಜಿಯಿಂದ ಶಾಲೆಗಳಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನ ನಮ್ಮ ಇಸಿಒಗಳು ಮಾಡಿದ್ದಾರೆ. ಅವರಿಗೆ ಮೊದಲಾಗಿ ನಾನು ವೈಯಕ್ತಿಕವಾಗಿ ಹಾಗೂ ಶಿಕ್ಷಣ ಸುಧಾರಣಾ ಸಂಸ್ಥೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಏನಿವತ್ತು ನಾವು ದಾಖಲಾತಿ ಆಂದೋಲನ ಹಮ್ಮಿಕೊಂಡಿದ್ದೀವಿ. ಈ ದಾಖಲಾತಿ ಆಂದೋಲನವನ್ನ ನಮ್ಮ ಪೋಷಕರು ಹಾಗೂ ಎಲ್ಲ ನಮ್ಮ ಮಾಧ್ಯಮದವರು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದು ವಿಶೇಷವಾಗಿ ಒಂದು ಮಾತನ್ನು ಹೇಳಬೇಕಾಗಿದೆ.